ಅಕ್ಕರೆ. ಥ್ಯಾಂಕ್ ಯು. ಅರ್ಚಕ್ರೆ, ಏನಾಗ್ತತೆ ಅಲ್ಲಿ? ಅಲ್ಲಿ ಮದುವೆ ನಡ್ತಿದೆಯಮ್ಮ. ಮದುವೆನಾ? ಗಂಡು ಹೆಣ್ಣು ಬಿಟ್ರೆ ಬಂಧು ಬಳಗ ಯಾರೂ ಇಲ್ಲ. ಒಳ್ಳೆ ಪೂಜೆ ಕುಂತವ್ರೆ. ಇದ್ಯಾ ಸೀಮೆ ಮದುವೆ? ಅದು ಒಂಥರ ಮದುವೆ, ಒಳ್ಳೆ ಮುಹೂರ್ತ ಇದೆ ಅಂತ ಸರಳವಾಗಿ ಮದುವೆ ಆಗ್ತಾ ಇದ್ದಾರೆ. ಓ, ಸರಳ ಮದುವೆ ಅನ್ನಿ. ಮದುವೆ ಹೆಂಗಾಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದ್ಮೇಲೆ ಹೆಂಗಿರ್ತೀವಿ ಅನ್ನೋದು ಮುಖ್ಯ. ಹಾಕಿರೋ 3 ಗಂಟು ನಂಟಾಗ್ಬೇಕೇ ಹೊರತು ಅಂಟಾಗಬಾರ್ದು ಅಲ್ವಾ ಅರ್ಚಕ್ರೆ? ಹೌದಮ್ಮ, ನೀನು ಹೇಳಿದ ನಿಜ. ಅಕ್ಕರೆ, ಅಲ್ಲಿ ನೋಡಿ, ಹಿಂದೆ ಮುಂದೆ ಸುತ್ತ ಮುತ್ತ ಬಂಧು ಬಳಗ ಯಾರೂ ಇಲ್ಲ. ಪರದೇಸಿ ಹೇಳ್ತಾರ ಮದ್ವೆ ಆಗ್ತವ್ರೆ. ನಾವು ಹೋಗ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಬರೋಣವಾ? ಮಲ್ಲಿ, ಯಾಕೆ ಹಾಗಂತೀಯ? ಅವ್ರಿಗೇನು ಅನಿವಾರ್ಯತೆ ಇದೆಯೋ ಏನೋ. ಅದು ಅಲ್ಲದೆ ಕರೀದೆ ಎಲ್ಲೂ ಹೋಗ್ಬಾರ್ದು, ಆಮೇಲೆ ಊಟಕ್ಕೆ ಬಂದ್ಬಿಟ್ಟಿದೀವಿ ಅನ್ಕೋತಾರೆ. ಅದು ನಿಜ ಅಂದಿ. ಹಾ ಸರಿ, ಪ್ರದಕ್ಷಿಣೆ ಹಾಕೊಂಡ್ ಬರೋಣವಾ? ನೀನು ಹೋಗಿ ಬರ್ತೀಯಾ? ನಂಗೆ ಸ್ವಲ್ಪ ಆಯಾಸ ಆಗ್ತಿದೆ. ಹೌದಾ, ಸರಿ ತಕೊಳ್ಳಿ, ಇದು ನೀವ್ ಹೇಳ್ತೀನಿ. ನನ್ಗೆ ಆಯಾಸ ಆಗ್ತಿದೆ, ಆಸೆ ಆಗ್ತಿಲ್ಲ. ಹೋಗ್ಬಾ. ಸರಿ. ಎರಡು ನಿಮಿಷದಲ್ಲಿ ಬರ್ತೀನಿ ಅಂತ ಈ ಪುರೋಹಿತ ಇನ್ನೂ ಬಂದಿಲ್ಲ. ಎಲ್ಲ ಹಾಳಾಗೋದು. ಬರ್ತಾರ್ ಬಿಡಿ ಜೈ. ಬೇಬಿ, ನಿನಗೆ ನನ್ನ ಟೆನ್ಷನ್ ಅರ್ಥ ಆಗ್ತಾ ಇಲ್ಲ. ಈ ಮದುವೆ ಯಾವಾಗ ಮುಗೀತು ಅಂತ ಕಾಯ್ತಾ ಇದ್ದೀನಿ ನಾನು. ಒಂದೊಂದು ಸೆಕೆಂಡ್ ಒಂದೊಂದು ದಿನ ತರ ಫೀಲ್ ಆಗ್ತಿದೆ ಬೇಬಿ. ಟೆನ್ಷನ್ ಜಾಸ್ತಿ ಆಗ್ತಿದೆ ನನಗೆ. ಐ ಅಂಡರ್ಸ್ಟ್ಯಾಂಡ್, ಬಟ್ ನೀವು ಟೆನ್ಷನ್ ಆದ್ರೆ ನನಗೂ ಟೆನ್ಷನ್ ಆಗುತ್ತೆ. ಇನ್ನೂ ಟೈಮ್ ಇದೆ ಅಲ್ವಾ ಮುಹೂರ್ತಕ್ಕೆ? ಬರ್ತಾರೆ. ಮುಹೂರ್ತ ಟೈಮ್ ಇದೆ, ಪುರೋಹಿತ ಬರ್ಬೇಕಲ್ಲ. ಅವ್ನು ಬಂದು ಮಂತ್ರ ಹೇಳಿ ನೀನು ಕುತ್ತಿಗೆ ತಾಳಿ ಕಟ್ಟೋವರೆಗೂ ನನಗೆ ಸಮಾಧಾನ ಇಲ್ಲ ಬೇಬಿ. ಇನ್ನೊಂದ್ಸಲಿ ಕಾಲ್ ಮಾಡ್ಬಿಡಿ.